ಕುಣಿತಾರೋ ಇನ್ನು ಮುಂದೆ ಎಲ್ರೂ ಬಚ್ಚ ಕಣನ ಹೇ ಕಮ್ ತೊಡೆ I am so happy hey come today to be ವೀರಗೌಡ ಪೊಲೀಸ್ ಪಾಟೀಲ್ ಎಂಎಲ್ಎ ವೀರಗೌಡ ದೇಸಾಯಿ ದರ್ಬಾರಿನ ತನ್ನನೇ ಅಧಿಕಾರವನ್ನು ಚಲಾಯಿಸಿ ಜಲಕಂದನ ಮನೆ ನೆನೆಸಿಕೊಂಡ ವೀರ ಜಲಗಾರನರು ಅಂದಿನಿಂದ ಇಂದಿನವರೆಗೂ ಯಾವ ಕುಣ್ಣಿ ಇಲ್ಲ ಈ ನನ್ನ ಧರ್ಮರಾಜ್ಯದಲ್ಲಿ. ಲೇ ಧರ್ಮ್ಯ, ನಿನ್ನ ತಮ್ಮನ ಬಲೆಯಿಂದ ನೀನು ನಿಷ್ಠೆಯಿಂದ ಸತ್ಯ ಮಾರ್ಗವನ್ನು ಸಮಾಜದಲ್ಲಿ ಹೇಳುತ್ತಿರುವಿಯಾ? ಅದೇ ನಿನ್ನ ತಮ್ಮನ ಕೈಯಿಂದ ಹಳಸಿದ ನಿನಗೆ ಉಳಿಸದಿದ್ದರೆ ನನ್ನ ಹೆಸರು ಎಂಎಲ್ಎ ವೀರಗೌಡನೇ ಅಲ್ಲ. ಏ ಮಂತ್ರಿಗ, ಅದೇ ನಮ್ದು ಬೇಗ ಸಚಿವರ ಹೇಳಿದಂತೆ ಆ ವಿಮಾನ ನಿಲ್ದಾಣದಲ್ಲಿ ನನ್ನ ಬ್ಯಾಟ್ರಿ ಕಟ್ಟಬೇಕು. ಆ ಜಿಲ್ಲಾಧಿಕಾರಿಗೆ ತಿಳಿಸಿ ಯಾರು ಕುಡುತ್ತಾರೋ ಯಾರು ಕುಡುವುದಿಲ್ಲ ಮಾಹಿತಿ ಪಡೆದುಕೊಂಬ. ನೋಡ್ರಿ, ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಡ್ತೀವಿ ಹೊರತು ಭೂಮಿ ಬಿಟ್ಟು ಕೊಡುವುದಿಲ್ಲ ಅಂತ ಗದ್ದಲ ಮಾಡಿದ್ದಾರೆ ಗೌಡ್ರಿ, ಗದ್ದಲ ಮಾಡಿದ್ದಾರೆ. ಆ ಗದ್ದಲದಲ್ಲಿ ಸಂಗ್ರಹ ಮಾಡುವುದು ಸಾಧ್ಯವಾಗಲಿಲ್ಲ ಗೌಡ್ರಿ, ಸಾಧ್ಯವಾಗಲಿಲ್ಲ. ಸಾಧ್ಯವಾಗದನೆ ಸಾಧ್ಯತೆ ತೋರಿಸುವ ಗಂಡಸ್ತಾನ ಅಂತಾರೆ. ಲೇ ಮುಟ್ಟ, ಈ ಗೌಡನ ಬಲಗೈ ಬಂಟಾದ್ರೆ ಹೇಗಿರ್ಬೇಕು ಗೊತ್ತಾ? ಎಂಟಾರಲ್ಲಿ ಶಕ್ತಿ ಬಂಟನಂತಿರ್ಬೇಕು. ಲೇಸಿ ತಪ್ಪಿ ಆ ಭೂಮಿ ಬಗ್ಗೆ ಯಾರು ಭೂಮಿ ಕೊಡ್ತಾರೋ ಯಾರು ಕೊಡುವುದಿಲ್ಲೋ ಮಾಹಿತಿ ಪಡ್ಕೊಂಡ್ರ? ಗೌಡ್ರ ಮಾಹಿತಿ ಪಡ್ಕೊಂಡೇ ಬಂದಿದ್ದೀನಿ. 40% ಜನ ಒಪ್ಪಿದ್ರು, 60% ಜನ ಒಪ್ಪಂಗ್ಲತ್ತ ನಮ್ಗೆ ಧಿಕ್ಕಾರ ಹಾಕ್ಲಾಕತ್ತಾರಿ ಗೌಡ್ರ, ನಮ್ಗೆ ಧಿಕ್ಕಾರ ಹಾಕ್ಲಾಕತ್ತಾರ. ಆದರೆ ಎಂಬ ಅಪ್ಪಸರ ಮಾತು ಯಾಕೆ ಸೀತಾಪತಿ? ಬೇಗ ಹೇಳು, ನಮ್ಮ ಕೆಲಸಕ್ಕೆ ಯಾರು ಅಡ್ಡಿದ್ದಾರೆ ಅವರ ರುಂಡವನ್ನು ಕಡಿದು ಬಿಡ್ತೇನೆ. ತೆರೆ ಅಷ್ಟೇ ಯಾಕೆ ಗೌಡ್ರಿ, ಈ ಮಾಂತ್ರಿಕನ ಯಂತ್ರದಲ್ಲಿ ಅವನೆಷ್ಟು ಸ್ವತಂತ್ರದಿಂದ ಹಕ್ಕಿ ತರ ಹಾರಿ ಹೋದರು, ನಾನು ರೇಖೆ ಬಲಿತ ಗರುಡನಂತೆ ಹಾರಿ ಆತನನ್ನೇ ತಲೆ ತಂದು ನಿಮ್ಮ ಪಾದಕ್ಕೆ ಒಪ್ಪಿಸುತ್ತೇನೆ ಗೌಡ್ರಿ, ಒಪ್ಪಿಸುತ್ತೇನೆ. ವೆರಿ ಗುಡ್ ಮಾಂತ್ರಿಕ, ವೆರಿ ಗುಡ್. ಈ ಪೊಲೀಸನಿಗೆ ನೆಲ ಬೇಕು, ಇಲ್ಲ ಅವನ ತಲೆ ಬೇಕು, ಇಲ್ಲ ನೀ ಕೆಲಸ ಮಾಡಿ ತೋರಿಸಬೇಕು. ಸಾಧ್ಯವಿಲ್ಲ ಸೌಕರ, ಸಾಧ್ಯವಿಲ್ಲ. ನಾನು ಎಂಎಲ್ಎ ಇದ್ದೇನೆಂದು ಆ ರೈತರ ಭೂಮಿಯನ್ನು ಕಸಿದುಕೊಳ್ಳಲಿಕ್ಕೆ ನಿನ್ನಿಂದಲೂ ಸಾಧ್ಯವಿಲ್ಲ, ನಿನ್ನ ಮಾಂತ್ರಿಕನಿಂದಲೂ ಸಾಧ್ಯವಿಲ್ಲ. ನೀನೆಷ್ಟೇ ನಿನ್ನ ಕುತಂತ್ರದಿಂದ ನಿನ್ನ ಚೇಲೆಗಳ ಕೈಲಿ ಈ ರೈತರಿಗೆ ಕಿರುಕುಳ ಕೊಡಿಸಿದರು ಹೆದರುವ ಹೇಡಿಗಳಲ್ಲ. ನಿನಗೆ ಇದರಲ್ಲಿ ಒಂದು ಇಡೀ ಮಣ್ಣು ಸಹಿತ ಕೊಡಲಾರಿವು. ಎಚ್ಚರ, ಎಚ್ಚರ! ವೀರದ ವೀರ ಈ ಎಂಎಲ್ಎಗಳಿಗೆ ಎಚ್ಚರ ಹೇಳುವ. ಲೇ ಮಿಸ್ಟರ್ ವೀರ, ಏನು ಅರೆದೆ ನನ್ನ ಮುಂದೆ ಮಾತಾಡಿದರೆ ನಿನ್ನ ಯಮನ ದಾರಿ ಇಡಿಸುತ್ತೀನಿ, ಎಚ್ಚರ! ಏನಕರೆ ಗೌಡ, ಬಾಯಿ ಬಿಗಿಡಿದು ಮಾತನಾಡು. ನಾನು ಯಾರು, ನಾನು ಎಂತವನು ಎಂಬುದನ್ನು ನೀನು ಅರಿಯದೆ ಕೋನ ತರ ಮಾತನಾಡಿದರೆ ಈ ಕುರಿ ಬಲ್ಲಿದ ಟಗರು ಗಿಟ್ಟ
ಟಗರ್ ಆಗಿ ನಿನ್ನ ಎದೆಗೆ ಗುದ್ದಿಕೊಳ್ಳುತ್ತದೆ ಎಚ್ಚರ. ಲೇ ಬೀರ! ಏ ಕ್ರೂರ, ಈ ಬೀರ ತಪ್ಪಲ ಬೇಳೆ ಬೀರನಲ್ಲ. ಸಿಕ್ಕಂತೆ ಕುರಿ ಹಾಲು ಕುಡಿದು ಕೆಚ್ಚದ ಬೇಯಿಸಿಕೊಂಡಿರುವ ಗಿಡ್ಡ ಮೆಣಸಿನಕಾಯಿ ಖಾರ. ಛೆ 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 ಗೌಡ್ರ, ಮಾತಿಗೆ ಮಾತು ಬೆಳೆಸಿ ಯಾಕೆ ತಲೆ ಕಟ್ಸ್ಕೊತೀರ? ಬರ್ರಿ ಇಲ್ಲಿ ಒಂದು ಸ್ವಲ್ಪ. ಎಷ್ಟು ಮಾಡಿಬಿಡ್ರಲ್ಲ. ವೆರಿ ಗುಡ್. ನೋಡು ಬೀರ, ಆವೇಶದಲ್ಲಿ ಮಾತಾಡಿ ಏನೋ ಮಾತಾಡಬಿಟ್ಟೆ. ನೀನೊಂದಿಗೆ ಸ್ನೇಹವಾಗಿ ಬಿಡಿಸು, ನಿನ್ನ ಶ್ರೀಮಂತನಾಗಿ ಮಾಡಿಬಿಡುತ್ತೇನೆ. ಸಮಾಜದಲ್ಲಿ ನಿನಗೆ ಎಷ್ಟು ಹಣ ಬೇಕು ನಡೆ, ಒಳಗೆ ಕೊಟ್ಟುತ್ತೇನೆ. ಏ ಸಾವುಕಾರ, ನಿನ್ನ ಮಾತು ಕೇಳಿ ನಾನು ನಗಬೇಕು ಅಳಬೇಕು ಒಂದೂ ತಿಳಿದಾಗಿದೆ. ನೋಡು ಬೀರ, ಈ ಸಮಾಜದಲ್ಲಿ ನೀನು ನಗಬೇಕಾದರೆ ಹಣ ಮಾಡಲೇಬೇಕು. ಈ ಹಣ ಮಾಡಿಕೊಂಡು ಈ ಸಮಾಜದಲ್ಲಿ ಅಳಬಾರ್ದಪ್ಪ. ನಿನಗೆ ದಡ್ಡ ಅಂತ ಕರೀತಾರೆ. ಏ ಸಾವುಕಾರ, ನಿನ್ನ ಕೈಯಿಂದ ಲಂಚ ತಿಂದು ದನ ಕುರಿ ಮೇಯಿಸೋ ಗುಡ್ಡ ಹಾಳು ಮಾಡಿಕೊಂಡು ಆ ರೈತರ ಭೂಮಿಯನ್ನು ನಿನ್ನ ಸತ್ತು ಮಾಡಲಿಕ್ಕೆ ನಾನೇನು ನಿನ್ನ ತರ ಲಂಚ ತಿನ್ನೋ ರಾಜಕಾರಣಿ ಅಲ್ಲ. ಸೀದಾ ಮಾತಿಗೆ ಶೆಡ್ ಹೊಡೆದು ಆ ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಯನ್ನು ಹೊತ್ತು ಮಾರುವ ನಿಯತ್ತಿನ ಕುರುಬ ನಾನು. ಇದು ನಿನಗೆ ನೆನಪಿರಲಿ. ಲೇ ಬೀರ್ಯ, ಹುಚ್ಚರ ಹಾಗೆ ಎಚ್ಚರ ತಪ್ಪಿ ಮಾತಾಡಬೇಡ. ಬಯಸಿ ಬಂದಿದ್ದನ್ನು ತಿರಸ್ಕರಿಸಿ ಹಾಳಾಗಬೇಡ. ಹಣ ಪಡೆದು ನಿನ್ನ ಗುಣ ಉಳಿಸಿಕೋ. ಇಲ್ಲ ಆದ್ರ ಹಣನೂ ಹೋಗುತ್ತೆ, ನಿನ್ನ ಹೆಣನೂ ಹೋಗುತ್ತೆ. ಏ ಸೀತಾಪತಿ, ಬಾಯಿ ಬಿಗಿಯುವುದು ಮಾತನಾಡು. ನನ್ನ ಹೆಣ ಹೋಗೋ ಮುಂಚೆ ನಿಮ್ಮ ಮೂವರ ಹೆಣ ಮಾಡುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಅದು ಅಂದಿನ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಸ್ಫೂರ್ತಿಯಲ್ಲಿ ಬೆಳೆದ ಗಂಡು ದೇಹ ಇದು. ನಿಮಗೆ ಕೊನೆಯದಾಗಿ ಹೇಳಿ ಹೋಗ್ಲಿಕ್ಕೆ ಬಂದೀನಿ. ಆ ಗೋಮಾಳ ದನ ಕುರಿಗಳ ಸೊತ್ತು, ಆ ಭೂಮಿ ಉತ್ತಿ ಬಿತ್ತಿ ಅನ್ನ ಹಾಕುವ ರೈತರ ಸೊತ್ತು. ನಿಮ್ಮಲ್ಲಿ ತಾಕತ್ತೆ ಇದ್ದರೆ ಅದನ್ನು ಮುಟ್ಟಿ ನೋಡಿ ಬರ್ತೀನಿ. ಲೇ ಸೀತಾಪತಿ, ಏನ ಸೊಕ್ಕಿನಿಂದ ಮಾತಾಡ ಹೋದಲೇ ಈ ಬಡ ಬಿಕಾರಿ. ಇವನಿಗೆ ಒಂದು ಗತಿ ಕಲಿಸಬೇಕಾದ್ರೆ ಒಂದು ಪ್ಲಾನ್ ಹಾಕಲೇಬೇಕು. ಸೀತಾಪತಿ, ಹಾಕಿದ ನಿನ್ನ ಪ್ಲಾನ್ ಸದಾ ಅವನ ನೇಣಿಗೆ ಶರಣಾಗಬೇಕು. ಹಾಕು. ನೀವ್ ಯಾರು ಅನ್ನೋದು ಇಡೀ ಊರಿಗೆ ಗೊತ್ತೈತ್ರಿ ಗೌಡ್ರ, MLA ಅನ್ನೋದು. ಆದ್ರೆ ಮುಂದೊಂದು ದಿವಸ ನನ್ನನ್ನು ನೆನೆಸ್ತೀರಾ ಜೋಕೆ? ಲೇ ಸೀತಾಪತಿ, ನನ್ ತಂಗಿನ ಈ ಬಡ ಬಿಕಾರಿ ಕೊಟ್ರೆ ನಾನು ಯಾರು ಗೊತ್ತಲ್ಲ. ನಿನ್ನ ಮಾತನ್ನು ಹಿಂಪಡಿಸಿಕೊಂಡು ಬಿಡು. ಗೌಡ್ರ ಅನ್ನೋದು ಎಲ್ಲರಿಗೆ ಗೊತ್ತೈತ್ರಿ. ಆದ್ರೆ ಮುಂದೊಂದು ದಿವಸ ನನ್ನನ್ನು ನೆನೆಸ್ತೀರಾ? ನಮಸ್ಕಾರ ಗೌಡ್ರೆ. ಓ, ರೈತ ನಾಯಕನ ಮಗ ಬಾ. ಏನು ಬೇಕಾಗಿತ್ತು? ನಾನು IPS ಓದಬೇಕೆಂದುಕೊಂಡ್ರುವೆ, ಅದಕ್ಕಾಗಿ ತಮ್ಮಿಂದ ನನಗೊಂದು ಸಹಾಯವಾಗಬೇಕಾಗಿತ್ತು. ಡಾಕ್ಟರ್ ಬಯಸುವುದು ಅದೇ, ರೋಗಿ ಬಯಸುವುದು ಅದೇ. ಇವರ ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಗೌಡ್ರಿ. ನೋಡಿ. ಲೇ ಮಂತ್ರಿಕ, ಇವನು ಒಂದೇ ಯಾಕೋ, ಇವನು 10 ಕೆಲಸ ಮಾಡ್ತೀನಿ. ಶಶಿಧರ ನಮ್ಮ ಹುಡುಗ. ಗೌಡ್ರೆ, ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ? ನೋಡು ಶಶಿಧರ, ಓದುವ ಹುಡುಗರ ಮೇಲೆ ಅಭಿಮಾನ ತೋರಿಸುವ ಈ ಗೌಡನ ಹುಟ್ಟುಗುಣ. ನಡೆ ಹೊಳಗೆ, ನಿನಗೆ ಎಷ್ಟು ಹಣ ಬೇಕು ನಾನು ಕೊಡ್ತೇನೆ. ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ, ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ.